ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಹರಿದ್ರಾ ತೀರ್ಥ ಅಂತ ಎಲ್ಲರೂ ಕೇಳಿರ್ಬೋದು. ಈ ಥರ ಒಂದು ಜಾಗ ಇದೆ ಅಂತ ನೀವೆಲ್ಲರೂ ಕೇಳಿರ್ಬೋದು ಅಲ್ವಾ? ನಾನಿವತ್ತು ಅದೇ ಹರಿದ್ರಾ ತೀರ್ಥದ ಬಗ್ಗೆ ನಿಮಗೆ ಕತೆ ಹೇಳ್ತಾ ಬರ್ತೀನಿ. ಈ ಹರಿದ್ರಾ ತೀರ್ಥ ಯಾವ ದೇವತೆ ಅಲ್ಲಿ ಇರೋದು ಮತ್ತು ಎಲ್ಲಿರೋದಿದು ಅಂತ ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಕತೆ ಹೇಳ್ತಾ ಬರ್ತೀನಿ. ಸೊ ಕತೆ ಶುರು ಮಾಡ್ತಾ ಬರೋಣ. ಕತೆ ಬಂದ್ಬಿಟ್ಟು ಹೀಗೆ ಶುರುವಾಗುತ್ತೆ. ಶ್ರೀ ಬನಶಂಕರಿ ದೇವಿಯು ಜಗತ್ತಿನ ಜನರ ಉಪಕಾರಕ್ಕಾಗಿ ಹರಿದ್ರಾ ತೀರ್ಥವನ್ನು ನಿರ್ಮಾಣಗೊಳಿಸಿದ್ದಾಳೆ. ತೀರ್ಥವೆಂದರೆ ಪವಿತ್ರವಾದ ನೀರು. ಇದರಲ್ಲಿ ಸ್ನಾನ ಮಾಡಿದರೆ ಮನದ ಮಾಲಿನ್ಯ ನೀಗಿ ಪವಿತ್ರತೆಯುಂಟಾಗಲೆಂಬುದು ತೀರ್ಥದ ಮಹಿಮೆಯು. ಮೊದಲು ಇದು ಶುದ್ಧ ತೀರ್ಥವೆಂಬ ನಾಮದಿಂದ ಪ್ರಸಿದ್ಧಿ ಪಡೆದಿತ್ತು. ಒಂದಾನೊಂದು ಕಾಲದಲ್ಲಿ 100 ವರ್ಷಗಳವರೆಗೆ ಮಳೆಯಾಗದೆ ಬೆಳೆ ಬರದೆ ಜನರು ಕಂಗೆಟ್ಟರು. ಎಲ್ಲ ಪ್ರದೇಶವು ಬರಗಾಲದ ಬವಣೆಗೆ ಈಡಾಯಿತು. ಸಕಲ ಕಾರ್ಯಕಲಾಪ ಸ್ಥಗಿತವಾದವು. ಬರಗಾಲಕ್ಕೆ ನಿವಾರಣೋಪಾಯವು ಹರ ಬ್ರಹ್ಮಾದಿಗಳಿಗೂ ನಿಲುಕದಂತಾಯಿತು. ಕೊನೆಗೆ ಅಜನು ಹರಿಯನ್ನೊಳಗೊಂಡು ಕೈಲಾಸಕ್ಕೆ ಹೋಗಿ ದುರ್ಭಿಕ್ಷೆಯ ವಿಷಯವನ್ನು ನಿರೂಪಿಸಿದನು. ಆಗ ಕೈಲಾಸಪತಿಯು ಈ ಮಹತ್ ಕಾರ್ಯ ನಿಮ್ಮಗಳಿಂದ ಸಾಧ್ಯವಾಗದು. ಇದರ ನಿವಾರಣೆಗಾಗಿ ಶ್ರೀ ಬನಶಂಕರಿ ದೇವಿಯನ್ನೇ ಪ್ರಾರ್ಥಿಸಿಕೊಂಡರೇನೇ ಸಾಧ್ಯವಾಗುವುದೆಂದು ಬಗೆದು ಎಲ್ಲ ದೇವಾನುದೇವತೆಗಳು ಬನಶಂಕರಿ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನ ಲಾಭವನ್ನು ಪಡೆದರು. ಪರಮೇಶ್ವರನು ಜಗನ್ಮಾತೆಯಾದ ಶ್ರೀ ಬನಶಂಕರಿ ದೇವಿಯನ್ನು ಸ್ತೋತ್ರ ಮಾಡುತ್ತಾ, ಸರ್ವಮಂಗಲೆ ಶ್ರೀ ಬನಶಂಕರಿಯೇ, ನೀನು ವಿಶ್ವಕ್ಕೆಲ್ಲ ಸರ್ವಚರಾಚರ ವಸ್ತುಗಳಿಗೆಲ್ಲ ಜನನಿಯಂತೆ ಜೋಪಾನ ಮಾಡುವ ಪ್ರಕೃತಿ ರೂಪಳಾಗಿರುವ ದಯಾ, ಕ್ಷಮ, ಶಾಂತಿ, ಸಂತೋಷ, ಅರಿವು, ಸುಮತಿ ಎಲ್ಲವೂ ನೀನಾಗಿರುವಿ. ಶತವರ್ಷ ಮಳೆ ಕಳೆದು ಹೋಗಿದೆ. ಜಗದ ಜನರು ಪರಿಪರಿಯಾದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಗುರುತರವಾದ ಹೊಣೆಯು ತಾಯಿಗಾಗಿ ನಿನ್ನ ಮೇಲೆ ಸಂಪೂರ್ಣವಾಗಿರುತ್ತದೆ. ಜಗತ್ತನ್ನು ಹುಟ್ಟಿಸಿದಾಕೆ ನೀನು ರಕ್ಷಿಸುವಾಕೆಯೂ ನೀನೇ ಅಲ್ಲವೇ? ಅದಕ್ಕಾಗಿ ನೀನು ಬೇಗನೆ ಮಳೆಯನ್ನು ಕೊಟ್ಟು ರಕ್ಷಿಸು. ಸಕಲ ಜೀವರಾಶಿಗೆ ಮಂಗಲವನ್ನುಂಟು ಮಾಡು. ದಯಾಸಾಗರಳಾದ ನಿನ್ನಿಂದಲೇ ಈ ಸಂಕಷ್ಟಗಳು ದೂರಾಗಲಿ ಎಂದು ಮಹಾದೇವನು ಬನಶಂಕರಿ ದೇವಿಯನ್ನು ಅನಂತ ವಿಧವಾಗಿ ಪ್ರಾರ್ಥಿಸಲು ಬ್ರಹ್ಮ, ವಿಷ್ಣು ದೇವತೆಗಳೆಲ್ಲರೂ ದೇವತೆಯನ್ನು ಅನೇಕ ರೀತಿಯಿಂದ ಬೇಡಿಕೊಂಡರು. ಆಗಲೇ ದೇವಿಯು ದೇವತೆಗಳ ಪ್ರಾರ್ಥನೆಗೆ ಸಂತುಷ್ಟಳಾಗಿ ತನ್ನ ನಿಜರೂಪವನ್ನು ಪ್ರತ್ಯಕ್ಷಗೊಳಿಸಿದಳು. ಸಿಡಿಲಿನಿಂದ ಅಬ್ಬರಿಸಿ ಅನೇಕ ಕೋಟಿ ಪ್ರಕಾಶದಂತೆ ಹೊಳೆಯುತ್ತಾ ತನ್ನ ನಿಜರೂಪವನ್ನು ತೋರಿದಳು. ದೇವತೆಗಳ ಇಚ್ಛಾನುಸಾರವಾಗಿ ತನ್ನ ಶರೀರದಿಂದ ಉತ್ಪನ್ನವಾದ ಶಾಖಗಳಿಂದ 3 ಲೋಕಗಳನ್ನು ರಕ್ಷಿಸಿದಳು. ಬರಗಾಲ ಬವಣೆಯಿಂದ ಬಳಲುತ್ತಿದ್ದ ಪ್ರಪಂಚವನ್ನು ಶ್ರೀ ಬನಶಂಕರಿ ದೇವಿಯು ತನ್ನ ಶರೀರದ ಶಾಖಗಳಿಂದ ಒಲೆಗಳಿಂದ ಜಗತ್ತನ್ನು ರಕ್ಷಿಸಿ ಕಾಪಾಡಿದ್ದರಿಂದ ಶ್ರೀ ಬನಶಂಕರಿ ದೇವಿಗೆ ಶಾಕಂಭರಿ ಎಂಬ ನಾಮವು ಪ್ರಾಪ್ತವಾಯಿತು. ಆಮೇಲೆ ಶಾಕಂಭರಿಯು ಶುದ್ಧ ತೀರ್ಥದಲ್ಲಿ ಅಕ್ಷಯವಾದ ಅಮೃತ ಕಲಶದಲ್ಲಿಯ ಜಲವನ್ನು ಚೆಲ್ಲಿದಳು. ತೀರ್ಥದ ಜಲವು ಅತ್ಯಂತ ಪವಿತ್ರವುಳ್ಳದ್ದಾಗಿಯೂ ಸಮೃದ್ಧಿ ತುಂಬಿ ತುಳುಕಿ ಇರುವಂತಾಗಿಯೂ ಪರಿವರ್ತನೆಗೊಳಿಸಿದಳು. ಆವಾಗಿನಿಂದ ಈ ತೀರ್ಥದ ಹೆಸರು ಹರಿದ್ರಾ ತೀರ್ಥವೆಂದು ಕರೆಯಲ್ಪಡಹತ್ತಿತು. ಸದಾಕಾಲಗಳಲ್ಲಿ ಎಲ್ಲೆಗಳಲ್ಲಿ ಹರಿಯಹತ್ತಿತು. ಇದರ ಜಲದಿಂದಲೇ ಇಲ್ಲಿಯ ಪ್ರದೇಶದ ಭೂಮಿಯು ಅತ್ಯಂತ ಫಲಭರಿತವಾಯಿತು. ಅನಂತಾನಂತ ಪುಷ್ಪಗಳು ವಿಪುಲವಾಗಿ ಬೆಳೆಯಹತ್ತಿದವು. ತೆಂಗು, ಬಾಳೆ, ಅನೇಕಾನೇಕ ಫಲಗಳು, ತರಕಾರಿ ಮುಂತಾದವುಗಳು ಸುಶೋಭಿಸಹತ್ತಿದವು. ದೇವಿಯ ಅನುಗ್ರಹದಿಂದ ಅಮೃತ ಸಮಾನವಾದ ತೀರ್ಥದ ಜಲದಿಂದ ಸುಸಂಪತ್ತಿನ ನಾಡಾಗಿರುವುದನ್ನು ಕಂಡು ದುಷ್ಟರಾದ ರಾಕ್ಷಸರು ಈ ವನಕ್ಕೆ ಬಂದು ನೆಲೆಯಾಗಿ ನಿಂತರು. ಶಾಂತಿಕಲಾಪೂರ್ಣ ದೇವಿಯ ಭಕ್ತರನ್ನು ದರ್ಶನಾಪೇಕ್ಷಿಗಳನ್ನು ಸಾಧಕರನ್ನು
ಸಿದ್ಧರನ್ನು ಋಷಿ ಪುಂಗವರನ್ನು ನಾನಾ ರೀತಿಯಾಗಿ ಪೀಡೆ ಕೊಡಲನ್ನುವಾದರು. ಈ ಫಲಭರಿತ ಸಂಪತ್ತಿನ ಪ್ರದೇಶವನ್ನೆಲ್ಲ ಕೈವಶ ಮಾಡಿಕೊಂಡು ಕ್ರೀಡೆಯಾಡ ಹತ್ತಿದರು ಮತ್ತು ಕೋಮಲ ಫಲಪುಷ್ಪಗಳನ್ನು ತಿನ್ನುತ್ತಾ ಅಮೃತಪ್ರಾಯವಾದ ಪವಿತ್ರ ಜಲವನ್ನು ಮನಬಂದಂತೆ ಕುಡಿದು ಚೆಲ್ಲುತ್ತಾ ಪವಿತ್ರ ಪ್ರದೇಶದಲ್ಲಿ ಪಾಪ ಕಾರ್ಯಗಳನ್ನೆಸಗ ಹತ್ತಿದರು. ಈ ರಕ್ಕಸರ ಉಪಟಳಕ್ಕೆ ಬೇಸತ್ತು ದೇವತೆಗಳು ಶ್ರೀ ಶಾಕಂಭರಿಯನ್ನು ಬೇಡಿಕೊಳ್ಳ ಹತ್ತಿದರು. ದಾನವರನ್ನು ಸಂಹರಿಸಲಿಕ್ಕೆ ದೇವಿಯು ಸನ್ನದ್ಧಳಾದಳು. ಎಲ್ಲಾ ದೇವತೆಗಳು ದೇವಿಯ ಸಹಾಯಕ್ಕೆ ಅಣಿಯಾದರು. ತನ್ನೆಲ್ಲ ಆಯುಧಗಳನ್ನು ತೆಗೆದುಕೊಂಡು ಸಿಂಹವನ್ನೇರಿ ಯುದ್ಧಕ್ಕೆ ಸಿದ್ಧಳಾದಳು. ಸಕಲ ಪರಿವಾರವನ್ನು ಕೂಡಿಕೊಂಡು ರಾಕ್ಷಸರನ್ನು ಬೆನ್ನು ಹತ್ತಿ ಸಂಹರಿಸಿದಳು. ಮುಂದೆ ಈ ಹರಿದ್ರಾ ತೀರ್ಥದ ರಕ್ಷಣೆಗೆಂದು ಇದರ ಸುತ್ತಲೂ 8 ಜನ ಭೈರವರನ್ನು ಪ್ರತಿಷ್ಠಾಪಿಸಿದಳು. 4 ದಿಕ್ಕುಗಳಿಗೂ 4 ಜನ ಆಯುಧ ಪಾಣಿಗಳಾದ ಕ್ಷೇತ್ರಪಾಲಕರನ್ನು ನಿಯಮಿಸಿದಳು. ಅನಂತರ ದೇವತೆಗಳಿಗೆ ಬನಶಂಕರಿ ದೇವಿಯು ಆಶೀರ್ವದಿಸಿ ಈ ಪ್ರಕಾರ ನುಡಿದಳು. ದೇವತೆಗಳಿರ ಯಾವ ಕಾಲದಲ್ಲಿ ದೈತ್ಯರನ್ನು ನಿಮಗೆ ಪೀಡೆಗಳು ಪ್ರಾಪ್ತವಾಗುವವೋ ಆ ಸಮಯದಲ್ಲಿ ನಾನು ಅವತರಿಸಿ ನಿಮ್ಮನ್ನು ರಕ್ಷಿಸಿ ಕಾಪಾಡುವೆನು. ನೀವು ದೃಢ ಮನಸ್ಸಿನವರಾಗಿ ಭಕ್ತರಿಗೆಲ್ಲ ಅನುಕೂಲ ಉಳ್ಳವರಾಗಿ ಜೀವಿಸಿರಿ. ಈ ಕ್ಷೇತ್ರವನ್ನು ಸದಾ ರಕ್ಷಿಸಿರಿ. ನಾನು ಎಲ್ಲ ಕಡೆಗಳಲ್ಲಿ ತೇಜೋಮಯಳಾಗಿದ್ದು ನಿಮ್ಮನ್ನು ರಕ್ಷಿಸುವೆನು ಎಂದು ಹೇಳಿ ಅಂತರ್ಧನಳಾದಳು. ದೇವತೆಗಳು ಜಯ ಜಯಕಾರ ಮಾಡುತ್ತಾ ಸಿಂಹಾಸನಾರೂಢಳಾದ ಬನಶಂಕರಿ ದೇವಿಯನ್ನು ಹರಿದ್ರಾ ತೀರ್ಥದ ಪಶ್ಚಿಮ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿ ಧನ್ಯರಾದರು. ಅಗಸ್ತ್ಯರು ತಮ್ಮ ಪರಿವಾರ ಗಣಕ್ಕೆ ಹಾಗೂ ಸತಿ ಶಿರೋಮಣಿಗೆ ಪುಣ್ಯಕಥೆ ಹೇಳಿದರು. ಇದು ಸಂಪೂರ್ಣ ಹರಿದ್ರಾ ತೀರ್ಥದ ಕತೆ. ಅಂದರೆ ಹರಿದ್ರಾ ತೀರ್ಥ ಹೆಂಗೆ ಹುಟ್ಟಿದ್ದು, ಅಲ್ಲಿ ಇರುವಂತಹ ದೇವತೆ ಯಾರು ಅಂತ ಸಂಪೂರ್ಣವಾದ ಸಂಕ್ಷಿಪ್ತವಾದ ಕಥೆಯನ್ನು ನಾನು ನಿಮಗೆ ಹೇಳಿದ್ದೇನೆ. ಸೊ ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಸೊ ಬೇರೆಯವರು ಸಹ ಈ ಪುಣ್ಯ ಕಥೆನ ಕೇಳ್ತಾ ಬರಲಿ. ಸೊ ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ಈ ಥರ ಮತ್ತಷ್ಟು ವಿಡಿಯೋಗಳು ಮತ್ತು ಕಥೆಗಳಿಂದ ನಿಮಗೆ ಹೇಳ್ತಾ ಬರ್ತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.